ಕಾಲು ಕೆಲಸ ಮಾಡದೇ ಇರುವಂತ ಒಂದು ತಲೆ ಭಾಗ ಮಾತ್ರ, ತಲೆ ಬುರುಡೆಯನ್ನೇ ದೇವರು ಅಷ್ಟೊಂದು ಉಪಯೋಗ ಮಾಡಿಕೊಂಡ್ರೆ, ಕೈ ಕಾಲು ಕೆಲಸ ಮಾಡುವಂತ, ಇಡೀ ಶರೀರವೇ ಕೆಲಸ ಮಾಡುವಂತ ನಮ್ಮನ್ನು ದೇವರು ಎಷ್ಟೊಂದು ಹೆಚ್ಚಾಗಿ ಉಪಯೋಗ ಮಾಡ್ಕೋತಾನಲ್ವಾ. ದೇವ್ರಿಗೆ ನಾವು ಅರ್ಪಿಸ್ಕೊಂಡ್ರೆ, ಶ್ರೀದೇವಿಯನ್ನ ದೇವರು ಲೆಕ್ಕ ಕೇಳ್ತಿದ್ದಿಲ್ಲ, ನನಗೋಸ್ಕರ ನೀನು ಏನು ಮಾಡಿದೆ ಭೂಮಿ ಮೇಲೆ ಅಂತ ಕೇಳ್ತಿದ್ದಿಲ್ಲ. ಯಾಕಂದ್ರೆ ಅವಳ ಪರಿಸ್ಥಿತಿ ದೇವ್ರಿಗೆ ಗೊತ್ತು, ಅವಳು ಕೈ ಕಾಲು ಕೆಲಸ ಮಾಡಲ್ಲ, ಅವಳಿಗೇನು ಮಾಡೋಕ್ಕಾಗಲ್ಲ ಅಂತ. ಆದರೂ ಸಹ ಅವಳು ಕೈಯಲ್ಲಿ ಏನು ಮಾಡ್ಲಿಕ್ಕಾಗುತ್ತೋ ಅದನ್ನು ಮಾಡಿ ತೋರಿಸಿ ದೇವರ ಕೆಲಸವನ್ನು, ಅವಳ ಬಾಧ್ಯತೆಯನ್ನು ಮುಗಿಸ್ಕೊಂಡ್ಳು. ಆದರೆ ನೋಡಿ, ನಮಗೆ ಮಾತ್ರ ದೇವರು ಖಂಡಿತವಾಗಿ ಲೆಕ್ಕ ಕೇಳ್ತಾನೆ, ಖಂಡಿತವಾಗೂ ಕೇಳ್ತಾನೆ, ಏನು ಮಾಡಿದ್ದೀರ ನನಗೋಸ್ಕರ ಭೂಲೋಕದಲ್ಲಿ ಅಂತ. ಯಾಕೆಂದರೆ ನಾವೆಲ್ಲರೂ ದೇವರ ಕೆಲಸಗಾರರು, ಆತನ ತೋಟದಲ್ಲಿ ಕೆಲಸಗಾರರಾಗಿದ್ದೇವೆ. ತಿಳಿದು ತಿಳಿಯದವರಾಗಿ ಇದ್ದೇವಂದರೆ ಖಂಡಿತ ಲೆಕ್ಕವನ್ನು ಒಪ್ಪಿಸ್ಕೊಳ್ಬೇಕು. ನಾವು ಯಾವಾಗಲೂ ಈ ಲೋಕ ಸಂಬಂಧವಾದ